ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಸೆಕ್ಷನಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನ ಎಕ್ಸರ್ಸೈಸ್ 2.1ನ ಮೊದಲ 5 ಪ್ರಶ್ನೆಗಳನ್ನು ನೋಡಿದ್ವಿ. ಇವತ್ತು ಕ್ವಶನ್ ನಂಬರ್ 6ಇಂದ ಕ್ವಶನ್ ನಂಬರ್ 10ವರೆಗೆ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ. ನೋಡಿ, ಮತ್ತೆ ಏನು ಕೊಟ್ಟಿದ್ದಾರೆ ಇಲ್ಲಿ? ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂಸ್ ಆಫ್ ದ ಫಾಲೋವಿಂಗ್ ಅಂತ ಕೊಟ್ಟಿದ್ದಾರೆ. ಕಳೆದ ಸೆಕ್ಷನಲ್ಲಿ ಇದೇ ಥರದ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದ್ವಿ, ಮತ್ತೆ ಸಾಲ್ವ್ ಮಾಡೋಣ. ನೋಡ್ರಿ, 6th ಕ್ವಶನ್ ಏನು ಕೊಟ್ಟಿದ್ದಾರೆ? ಟ್ಯಾನ್ ಇನ್ವರ್ಸ್ ಆಫ್ -1 ಅಂತ ಕೊಟ್ಟಿದ್ದಾರೆ. ಸೊಲ್ಯೂಷನ್ 6th ಒನ್ ನಾವೇನು ತಗೋಣ? ಲೆಟ್ y is equal to ಟ್ಯಾನ್ ಇನ್ವರ್ಸ್ ಆಫ್ -1 ಅಂತ ತಗೋಣ. ಇವಾಗ ಟ್ಯಾನ್ ಇನ್ವರ್ಸ್ ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಇಟ್ ಬಿಕಮ್ಸ್ ಏನಾಗುತ್ತೆ? ಟ್ಯಾನ್ y ಆಗುತ್ತೆ, ಈಸ್ ಈಕ್ವಲ್ ಟು -1 ಉಳಿಯುತ್ತೆ. ಓಕೆ, ಸೊ ಇವಾಗ ಟ್ಯಾನ್ y ಈಸ್ ಈಕ್ವಲ್ ಟು ಮೈನಸ್, ನಿಮಗೆ ಟೇಬಲ್ ಗೊತ್ತಿದೆ, ಎಷ್ಟು ಆಂಗಲ್ ಪುಟ್ ಮಾಡಿದ್ರೆ ಟ್ಯಾನ್ ಎಷ್ಟು ಆಂಗಲ್ ಪುಟ್ ಮಾಡಿದ್ರೆ 1 ಬರುತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತು. ಟ್ಯಾನ್ 45 ದಟ್ ಈಸ್ ಟ್ಯಾನ್ π/4. ಟ್ಯಾನ್ π/4 ಅನ್ನ ಪುಟ್ ಮಾಡಿದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ? 1 ಬರುತ್ತೆ. ನಮ್ಗೆಲ್ರಿಗೂ ಒಂದು ಫಾರ್ಮುಲಾ ಗೊತ್ತು, ಟ್ಯಾನ್ ಆಫ್ ಮೈನಸ್ ಟೀಟಾ ಈಸ್ ನಥಿಂಗ್ ಬಟ್ ವಾಟ್? ಮೈನಸ್ ಟ್ಯಾನ್ ಟೀಟಾ ಅಂತ ಗೊತ್ತು. ಟ್ಯಾನ್ ಆಫ್ ಮೈನಸ್ ಟೀಟಾ ಈಸ್ ಈಕ್ವಲ್ ಟು ವಾಟ್? ಮೈನಸ್ ಟ್ಯಾನ್ ಟೀಟಾ ಮೈನಸ್ ಟ್ಯಾನ್ π/4. ಅಕಾರ್ಡಿಂಗ್ ಟು ದಟ್ ಫಾರ್ಮುಲಾ ಏನಂತ ಬರೀಬಹುದು? ನೋಡ್ರಿ, ಟ್ಯಾನ್ y ಈಸ್ ಈಕ್ವಲ್ ಟು ಮೈನಸ್ ಟ್ಯಾನ್ ಟೀಟಾ. ಟೀಟಾ ಅಂದ್ರೇನು? π/4. ಅಕಾರ್ಡಿಂಗ್ ಟು ದಟ್ ಫಾರ್ಮುಲಾ ಏನಂತ ಬರೀಬಹುದು? ಟ್ಯಾನ್ ಆಫ್ ಮೈನಸ್ π/4 ಅಂತ ಬರೀಬಹುದು. ನಿಮ್ಗೆಲ್ರಿಗೂ ಗೊತ್ತು, ಇಲ್ಲಿನೂ ಟ್ಯಾನ್ ಇದೆ, ಇಲ್ಲಿನೂ ಟ್ಯಾನ್ ಇದೆ. ಇನ್ ಪ್ಲೇಸ್ ಆಫ್ y ಏನಿದೆ? ಮೈನಸ್ π/4 ಇದೆ. ಸೊ ಇವಾಗ ನಾವೇನಂತ ಬರೀಬಹುದು? y ಇಸ್ ಈಕ್ವಲ್ ಟು ಮೈನಸ್ π/4. ನಮಗೆಲ್ರಿಗೂ ರೇಂಜ್ ಅಥವಾ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಟ್ಯಾನ್ ಇನ್ವರ್ಸ್ ಗೊತ್ತು. ಇಟ್ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ -90 ಟು 90. ಓಕೆ, ನಮಗೆಲ್ರಿಗೂ ಗೊತ್ತು -45 ಅನ್ನೋದು -90 ಮತ್ತೆ +90 ಮಿಡ್ಲಲ್ಲಿ ಬರುತ್ತೆ. ಎಟ್ ದ ಎಂಡ್ ಏನು ಬರಿಬೇಕು? ದೇರ್ ಫೋರ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ ಆಫ್ -1 ಈಸ್ -π/4 ಅಂತ ಬರೀಬಹುದು. ಇವಾಗ 7th ಕ್ವಶನ್ ಸೀಕೆಂಟ್ ಇನ್ವರ್ಸ್ ಆಫ್ 2/√3 ಅಂತ ಇದೆ. ಓಕೆ, ಇವಾಗ ಏನ್ ಮಾಡ್ತೀವಿ? ಲೆಟ್ y ಈಸ್ ಈಕ್ವಲ್ ಟು ಸೀಕೆಂಟ್ ಇನ್ವರ್ಸ್ ಆಫ್ 2/√3 ಅನ್ನ ತಗೊಳ್ತೀವಿ. ಓಕೆ, ಈ ಸೀಕೆಂಟ್ ಇನ್ವರ್ಸ್ ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಇಟ್ ಬಿಕಮ್ಸ್ ಏನಾಗುತ್ತೆ? ಸೀಕೆಂಟ್ y ಆಗುತ್ತೆ, ಈಸ್ ಈಕ್ವಲ್ ಟು ವಾಟ್? 2/√3. ಸೊ ಇವಾಗ ಸೀಕೆಂಟ್ y ಈಸ್ ಈಕ್ವಲ್ ಟು ಸೀಕೆಂಟ್ ಎಷ್ಟು ಆಂಗಲ್ ಪುಟ್ ಮಾಡಿದ್ರೆ 2/3 ಬರುತ್ತೆ ಅಂತ ನಮಗೆಲ್ರಿಗೂ ಗೊತ್ತು. ಸೀಕೆಂಟ್ π/6 ಅಂದ್ರೆ ಸೀಕೆಂಟ್ 30 ಡಿಗ್ರಿ ಪುಟ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಎಷ್ಟು ಬರುತ್ತೆ? 2/√3 ಬರುತ್ತೆ. ಇವಾಗ ಅಬ್ಸರ್ವ್ ಮಾಡ್ರಿ, ಎರಡು ಕಡೆ ಸೀಕೆಂಟ್ ಇದೆ. ಇನ್ ಪ್ಲೇಸ್ ಆಫ್ y ಎಷ್ಟಿದೆ? π/6 ಇದೆ. ಇವಾಗ ನಾವೇನಂತ ಬರೀಬಹುದು? y ಇಸ್ ಈಕ್ವಲ್ ಟು π/6. ನಮಗೆಲ್ರಿಗೂ ಗೊತ್ತು, ಸೀಕೆಂಟ್ ಇನ್ವರ್ಸ್ ನ ರೇಂಜ್ ಅಥವಾ ಪ್ರಿನ್ಸಿಪಲ್ ವ್ಯಾಲ್ಯೂ ಬಂದ್ಬಿಟ್ಟು ಇಟ್ ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ 0 to 180 ಎಕ್ಸೆಪ್ಟ್ π/2. ಓಕೆ, ಸೊ ಇವಾಗ ಎಟ್ ದ ಎಂಡ್ ಏನು ಬರೀಬೇಕು? ದೇರ್ ಫೋರ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೀಕೆಂಟ್ ಇನ್ವರ್ಸ್ ಆಫ್ 2/√3 ಈಸ್ ಏನಾಗುತ್ತೆ? π/6 ಆಗುತ್ತೆ. ಈಗ 8ನೇ ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ. ಏನು ಕೊಟ್ಟಿದ್ದಾರೆ? ಕಾಟ್ ಇನ್ವರ್ಸ್ ಆಫ್ √3 ಅಂತ ಕೊಟ್ಟಿದ್ದಾರೆ.
ಓಕೆ, ಸೊ ಏನು ಮಾಡ್ತೀರಿ, ಲೆಟ್ y ಇಸ್ ಈಕ್ವಲ್ ಟು ಕಾಟ್ ರೂಟ್ 3 ಅಂತ ಬರ್ಕೊಳ್ತೇವೆ. ಕಾಟ್ ಇನ್ವರ್ಸ್ ಆಫ್ ರೂಟ್ 3 ಅಂತ ಬರ್ಕೊಳ್ತೀರಿ. ಈ ಕಾಟ್ ಇನ್ವರ್ಸ್ ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಇಟ್ ಬಿಕಮ್ಸ್ ಏನಾಗುತ್ತೆ, ಕಾಟ್ y ಆಗುತ್ತೆ, ಇಸ್ ಈಕ್ವಲ್ ಟು ವಾಟ್, ರೂಟ್ 3. ನಾವು ಕಾಟ್ y ಇಸ್ ಈಕ್ವಲ್ ಟು ಕಾಟ್ ಎಷ್ಟು ಡಿಗ್ರಿ ಪುಟ್ ಮಾಡಿದ್ರೆ ನಮಗೆ ರೂಟ್ 3 ಬರುತ್ತೆ ಅಂತ ಟೇಬಲ್ ಅಲ್ಲಿ ನಮಗೆ ಗೊತ್ತು. ದಟ್ ಈಸ್ ಕಾಟ್ ಪೈ ಬೈ 6. ಕಾಟ್ ಪೈ ಬೈ 6 ಅಂದರೆ ಕಾಟ್ 30 ಡಿಗ್ರಿಯನ್ನು ಪುಟ್ ಮಾಡಿದ್ರೆ ನಮಗೆ ಆಂಗಲ್ ಎಷ್ಟು ಬರುತ್ತೆ, ರೂಟ್ 3 ಬರುತ್ತೆ. ಸೊ ಇವಾಗ ನೋಡ್ರಿ, ಎರಡು ಕಡೆ ಕಾಟ್ ಕಾಟ್ ಇದೆ. ಇನ್ ಪ್ಲೇಸ್ ಆಫ್ y ಏನಿದೆ, ಪೈ ಬೈ 6 ಇದೆ. ಸೊ ನಾವೇನು ಬರೀಬಹುದು, y ಇಸ್ ಈಕ್ವಲ್ ಟು ಪೈ ಬೈ 6. ನಮಗೆಲ್ರಿಗೂ ಗೊತ್ತು ದ ರೇಂಜ್ ಆಫ್ ಕಾಟ್ ಇನ್ವರ್ಸ್ ಈಸ್ which belongs to open interval 0 to what, 180. ಸೊ ನಮಗೆ ಗೊತ್ತು ಪೈ ಬೈ 6 ಅಂದರೆ 30 ಡಿಗ್ರಿ. 30 ಡಿಗ್ರಿ ಈಸ್ ದ ಆಂಗಲ್ ಲೈಸ್ ಬಿಟ್ವೀನ್ ವಾಟ್, 0 to 180. ಎಟ್ ದ ಎಂಡ್ ಏನಂತ ಬರೀಬೇಕು, ದೇರ್ ಫೋರ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಟ್ ಇನ್ವರ್ಸ್ ಆಫ್ ರೂಟ್ 3 ಈಸ್ ಪೈ ಬೈ 6 ಅಂತ ಬರೀಬಹುದು. ಈಗ 9th ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಓಕೆ, 9th ಕ್ವಶನ್ ದಟ್ ಈಸ್ ಏನು ಕೊಟ್ಟಿದ್ದಾರೆ, ಲೆಟ್ y ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ -1 ಬೈ ರೂಟ್ 2 ಅಂತ ಇದೆ. ಓಕೆ, ಸ್ವಲ್ಪ ಡಿಫ್ರೆಂಟ್ ಕ್ವಶನು ಮತ್ತು ಇಂಪಾರ್ಟೆಂಟ್ ಇರುವಂತಹ ಕ್ವಶನು. ಕಾಸ್ ಇನ್ವರ್ಸ್ ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಇಟ್ ಬಿಕಮ್ಸ್ ಏನಾಗುತ್ತೆ, ಕಾಸ್ y ಇಸ್ ಈಕ್ವಲ್ ಟು -1 ಬೈ ರೂಟ್ 2. ಓಕೆ, ಕಾಸ್ y ಇಸ್ ಈಕ್ವಲ್ ಟು ಮೈನಸ್ ಕಾಸ್ ಎಷ್ಟು ಡಿಗ್ರಿ ಪುಟ್ ಮಾಡಿದ್ರೆ 1 ಬೈ ರೂಟ್ 2 ಬರುತ್ತೆ ಅಂತ ನಮ್ಗೆಲ್ರಿಗೂ ಗೊತ್ತು. ಎಷ್ಟು ಪುಟ್ ಮಾಡಬೇಕು, ಕಾಸ್ ಪೈ ಬೈ 4. ದಟ್ ಈಸ್ ಕಾಸ್ 45 ಅಂದರೆ ವ್ಯಾಲ್ಯೂ ಎಷ್ಟು ಬರುತ್ತೆ, 1 ಬೈ ರೂಟ್ 2 ಬರುತ್ತೆ. ನಮ್ಗೆಲ್ರಿಗೂ ಒಂದು ಫಾರ್ಮುಲಾ ಗೊತ್ತು, ದಟ್ ಈಸ್ ಕಾಸ್ 180 ಮೈನಸ್ ಟೀಟಾ. ಕಾಸ್ 180 ಮೈನಸ್ ಟೀಟಾ ಅಂದ್ರೆ ಏನಂತ ಬರೀಬಹುದು, ಮೈನಸ್ ಕಾಸ್ ಟೀಟಾ ಅಂತ ಬರೀಬಹುದು. ಓಕೆ, ನಮಗೆಲ್ರಿಗೂ ಒಂದು ಫಾರ್ಮುಲಾ ಗೊತ್ತು, ಕಾಸ್ 180 ಮೈನಸ್ ಟೀಟಾ ಈಸ್ ನಥಿಂಗ್ ಬಟ್ ವಾಟ್, ಮೈನಸ್ ಕಾಸ್ ಟೀಟಾ ಅಂತ ಇದೆ. ನೋಡ್ರಿ, ಕಾಸ್ y ಇಸ್ ಈಕ್ವಲ್ ಟು ಆ ಫಾರ್ಮುಲಾವನ್ನು ಅಬ್ಸರ್ವ್ ಮಾಡ್ರಿ, ಮೈನಸ್ ಕಾಸ್ ಟೀಟಾ. ಟೀಟಾ ಪ್ಲೇಸ್ ಅಲ್ಲಿ ಏನಿದೆ, ಪೈ ಬೈ 4 ಇದೆ. ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ಏನಂತ ಬರೀಬಹುದು, ಕಾಸ್ ಪೈ ಮೈನಸ್ ಟೀಟಾ. ಟೀಟಾ ಅಂದ್ರೆ ಎಷ್ಟಿದೆ, ಪೈ ಬೈ 4. ಸೊ ನಾವು ಕಾಸ್ y ಇಸ್ ಈಕ್ವಲ್ ಟು ಕಾಸ್, ನೋಡ್ರಿ 4 ಇಂಟು ಪೈ ಈಸ್ 4 ಪೈ, 4 ಇಂಟು ಪೈ ಈಸ್ 4 ಪೈ, 4 ಪೈ ಮೈನಸ್ ಪೈ ದಟ್ ಈಸ್ 3 ಪೈ. 3 ಪೈ ಡಿವೈಡೆಡ್ ಬೈ ವಾಟ್, 4. ಎರಡು ಕಡೆ ಕಾಸ್ ಇದೆ. ಇನ್ ಪ್ಲೇಸ್ ಆಫ್ y ಏನಿದೆ, 3 ಪೈ ಬೈ 4 ಇದೆ. ಸೊ ನಾವೇನು ಬರಿತೀವಿ, y ಇಸ್ ಈಕ್ವಲ್ ಟು 3 ಪೈ ಬೈ 4. ನೋಡ್ರಿ, ನಮ್ಗೆಲ್ರಿಗೂ ರೇಂಜ್ ಆಫ್ ಕಾಸ್ ಇನ್ವರ್ಸ್ ಗೊತ್ತು. ರೇಂಜ್ ಆಫ್ ಕಾಸ್ ಇನ್ವರ್ಸ್ ಈಸ್ ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ ವಾಟ್, 0 to 180. ನಮ್ಗೆಲ್ರಿಗೂ ಗೊತ್ತು ಪೈ ಬೈ 4 ಅಂದರೆ 45, 45 ಇಂಟು 3 ಅಂದರೆ ಎಷ್ಟಾಗುತ್ತೆ, 135 ಆಗುತ್ತೆ. 135 ಡಿಗ್ರಿ ಅನ್ನೋದು ಆಬ್ವಿಯಸ್ಲಿ ಲೈಸ್ ಬಿಟ್ವೀನ್ ವಾಟ್, 0 to 180. ಎಟ್ ದ ಎಂಡ್ ಏನು ಬರಿಬೇಕು, ದೇರ್ಫೋರ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ cos inverse of -1 by root 2 is 3 pi by 4. ಇವಾಗ 10th ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ನೋಡ್ರಿ, 10th ಕ್ವಶನ್ ಏನು ಕೊಟ್ಟಿದ್ದಾರೆ, ಕೋಸಿಕೆಂಟ್ ಇನ್ವರ್ಸ್ ಆಫ್ -√2 ಅಂತ ಕೊಟ್ಟಿದ್ದಾರೆ. ಸೊಲ್ಯೂಷನ್
10th ಒನ್ ಏನಂತ ತಗೊಳ್ತೀರಿ, ಲೆಟ್ y ಇಸ್ ಈಕ್ವಲ್ ಟು ಕೋಸಿಕೆಂಟ್ ಇನ್ವರ್ಸ್ ಆಫ್ ಮೈನಸ್ ರೂಟ್ 2 ಅಂತ ತಗೊಳ್ತೀವಿ. ಓಕೆ, ಕೋಸಿಕೆಂಟ್ ಇನ್ವರ್ಸ್ ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಇಟ್ ಬಿಕಮ್ಸ್ ವಾಟ್, ಕೋಸಿಕೆಂಟ್ y ಇಸ್ ಈಕ್ವಲ್ ಟು ಮೈನಸ್ ರೂಟ್ 2. ಇವಾಗ ಕೋಸಿಕೆಂಟ್ y ಇಸ್ ಈಕ್ವಲ್ ಟು ಮೈನಸ್ ಕೋಸಿಕೆಂಟ್ ಎಷ್ಟು ಡಿಗ್ರಿ ಪುಟ್ ಮಾಡಿದ್ರೆ ರೂಟ್ 2 ಬರುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತಿರಬೇಕು. ಸೊ ನಮಗೆ ಗೊತ್ತು ಕೋಸಿಕೆಂಟ್ ಪೈ ಬೈ 4 ದಟ್ ಈಸ್ ಕೋಸಿಕೆಂಟ್ 45 ಪುಟ್ ಮಾಡಿದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ, ರೂಟ್ 2 ಬರುತ್ತೆ. ನಮ್ಗೆಲ್ರಿಗೂ ಒಂದು ಫಾರ್ಮುಲಾ ಗೊತ್ತು, ಕೋಸಿಕೆಂಟ್ ಆಫ್ ಮೈನಸ್ ಟೀಟಾ ಈಸ್ ನಥಿಂಗ್ ಬಟ್ ವಾಟ್, ಮೈನಸ್ ಕೋಸಿಕೆಂಟ್ ಟೀಟಾ ಅಂತ ಗೊತ್ತು. ಇವಾಗ ಕೋಸಿಕೆಂಟ್ y is equal to minus cosecant theta. Theta is nothing but what, pi by 4. According to this formula ಏನಂತ ಬರೀಬಹುದು, ಕೋಸಿಕೆಂಟ್ ಮೈನಸ್ ಪೈ ಬೈ 4 ಅಂತ ಬರೀಬಹುದು. ಜಸ್ಟ್ ಅಬ್ಸರ್ವ್ ಮಾಡ್ರಿ, ಎರಡು ಕಡೆ ಕೋಸಿಕೆಂಟ್ ಕೋಸಿಕೆಂಟ್ ಇದೆ. ಇನ್ ಪ್ಲೇಸ್ ಆಫ್ y ಏನಿದೆ, ಮೈನಸ್ ಪೈ ಬೈ 4 ಇದೆ. ಸೊ ಏನ್ ಬರೀತೀರಿ, y ಇಸ್ ಈಕ್ವಲ್ ಟು ಮೈನಸ್ ಪೈ ಬೈ 4. ನೋಡ್ರಿ, ನಮ್ಗೆಲ್ರಿಗೂ ರೇಂಜ್ ಆಫ್ ಕೋಸಿಕೆಂಟ್ ಇನ್ವರ್ಸ್ ಗೊತ್ತು. ರೇಂಜ್ ಆಫ್ ಕೋಸಿಕೆಂಟ್ ಇನ್ವರ್ಸ್ ಈಸ್, ನೋಡ್ರಿ, ಮೈನಸ್ ಪೈ ಬೈ 4 ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ ಮೈನಸ್ 90 ಟು 90, ಕ್ಲೋಸ್ಡ್ ಇಂಟರ್ವಲ್ ಎಕ್ಸೆಪ್ಟ್ ವಾಟ್, 0. ಎಸ್, ಮೈನಸ್ 45 ಡಿಗ್ರಿ ಅನ್ನೋದು ನಮ್ಮ ರೇಂಜ್ ಒಳಗಡೆ ಬರುತ್ತೆ. ಎಟ್ ದ ಎಂಡ್ ಏನು ಬರೀಬೇಕು, ದೇರ್ ಫೋರ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕೋಸಿಕೆಂಟ್ ಇನ್ವರ್ಸ್ ಆಫ್ ಮೈನಸ್ ರೂಟ್ 2 ಈಸ್ ಮೈನಸ್ ಪೈ ಬೈ 4. ಇಲ್ಲಿಗೆ 10 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದಾಯಿತು. ಮುಂದಿನ ಸೆಕ್ಷನ್ ಅಲ್ಲಿ ಮತ್ತೆ ರಿಮೈನಿಂಗ್ ಪ್ರಾಬ್ಲಮ್ಸ್ಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.